6 ದಿನಗಳ ಕಾಲ ಮುಳ್ಳಯ್ಯನಗಿರಿ ಬಂದ್ ಆಗುತ್ತೆ. ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ. ಯಾಕೆ ಅಂತ ನೋಡಿದ್ರೆ ದತ್ತ ಜಯಂತಿ ಹಿನ್ನೆಲೆ ಎಲ್ಲಾ ಪ್ರವಾಸಿ ತಾಣಗಳು ಕೂಡ ಆ ಭಾಗದಲ್ಲಿ ಬಂದ್ ಆಗುತ್ತೆ. ಇವತ್ತಿನಿಂದ 6 ದಿನಗಳ ಕಾಲ ಮುಳ್ಳಯ್ಯನಗಿರಿ ಕಂಪ್ಲೀಟ್ ಬಂದ್. ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ದತ್ತ ಜಯಂತಿ ಇರೋದ್ರಿಂದ ಎಲ್ಲಾ ಪ್ರವಾಸಿ ತಾಣಗಳು ಬಂದ್ ಆಗಿದೆ. ದೂರದ ಜಿಲ್ಲೆಗಳಿಂದ ಬಂದಂತಹ ಪ್ರವಾಸಿಗರಿಗೆ ಭಾರಿ ನಿರಾಸೆ ಆಗಿದೆ. ಟೂರಿಸ್ಟ್ ಬಂದ್ ಜೊತೆಗೆ 3 ದಿನ ಎಣ್ಣೆಯೂ ಕೂಡ ಬಂದ್ ಆಗುತ್ತೆ. ಕ್ರಿಸ್ಮಸ್ ರಜೆ, ವೀಕೆಂಡ್ ರಜೆ ಅಂತ ಪ್ರವಾಸಿ ತಾಣಗಳಿಗೆ ಬಂದವರಿಗೆ, ಮುಳ್ಳಯ್ಯನಗಿರಿ ನೋಡೋದಕ್ಕೆ ಅಂತ ಬಂದವರಿಗೆ ಬಹಳ ದೊಡ್ಡ ಶಾಕ್ ಇದು. ಮುಳ್ಳಯ್ಯನಗಿರಿ, ದತ್ತಪೀಠ, ಸೀತಾಳಯ್ಯನಗಿರಿ, ಗಾಳಿಕೆರೆ, ಮಾಣಿಕ್ಯದಾರ ಎಲ್ಲವೂ ಕೂಡ ಬಂದ್. ಕಾರಣ ದತ್ತ ಜಯಂತಿ ಹಿನ್ನೆಲೆ ಸಾಕಷ್ಟು ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗಳ ಹಮ್ಮಿಕೊಂಡಿರುವಂತಹ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾಡಳಿತ ಇದೀಗ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. 6 ದಿನಗಳ ಕಾಲ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನ ಪ್ರಮುಖ ಪ್ರವಾಸಿ ತಾಣವಾದಂಥ ಮುಳ್ಳಯ್ಯನಗಿರಿ ಸೇರಿದಂತೆ ಚಂದ್ರದ್ರೋಣ ಶ್ರೇಣಿಯಲ್ಲಿ ಬರುವಂಥ ಪ್ರವಾಸಿ ತಾಣಗಳಿಗೆ ಜಿಲ್ಲಾಡಳಿತ ನಿರ್ಬಂಧ ವಿಧಿಸಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರಿನ ಕೈಮರ ಚೆಕ್ ಪೋಸ್ಟ್ನ ಬಳಿ ಒಂದು ಬೋರ್ಡನ್ನು ಕೂಡ ಹಾಕಿರುವಂಥದ್ದು. 24ರಿಂದ 27ರವರೆಗೂ ಕೂಡ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಇಂದಿನಿಂದಲೇ 22ರಿಂದಲೇ ಗಿರಿ ಪ್ರದೇಶಕ್ಕೆ ತೆರಳುವಂಥ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು. ಹಾಗಾಗಿ ಕೈಮರ ಚೆಕ್ ಪೋಸ್ಟ್ನ ಬಳಿ ಸಿಬ್ಬಂದಿಗಳು ಇಲ್ಲಿಗೆ ಬರುವಂಥ ಪ್ರವಾಸಿಗರನ್ನು ತಡೆದು ಅವರನ್ನು ತಪಾಸಣೆಗೆ ಒಳಪಡಿಸಿ ನಂತರ ವಾಪಸ್ ಕಳಿಸ್ತಾ ಇರುವಂಥದ್ದು. ಇದು ಚಿಕ್ಕಮಗಳೂರಿನಲ್ಲಿ ಸದ್ಯದ ಮಟ್ಟಿಗೆ ಕಂಡುಬರುತ್ತಿರುವಂಥ ದೃಶ್ಯ. ಲಾಂಗ್ ವೀಕೆಂಡ್ ಹಾಗೆಯೇ ಕ್ರಿಸ್ಮಸ್ನ ಹಾಲಿಡೇಸ್ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಿಗೆ ಪ್ರವಾಸವನ್ನು ಕೈಗೊಳ್ಳುವಂಥ ಪ್ರವಾಸಿಗರಿಗೆ ಇದೀಗ ನಿರಾಸೆಯನ್ನು ಕೂಡ ಉಂಟಾಗಿರುವಂಥದ್ದು. ಲಾಂಗ್ ವೀಕೆಂಡ್ ಹಾಗೆಯೇ ಕ್ರಿಸ್ಮಸ್ ಹಾಲಿಡೇಸ್ನಲ್ಲಿ ಪ್ರವಾಸಿ ತಾಣಗಳಿಗೆ ತೆರಳಿ ಇಲ್ಲಿನ ಸೌಂದರ್ಯವನ್ನು ಸವಿದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ವಾಪಸ್ ತೆರಳಲು ಪ್ಲಾನ್ ಅನ್ನು ಮಾಡಿಕೊಂಡಂಥ ಪ್ರವಾಸಿಗರಿಗೆ ಇದೀಗ ನಿರಾಸೆಯನ್ನು ಕೂಡ ಮೂಡಿಸಿರುವಂಥದ್ದು. ಹಾಗಾಗಿ ದೂರದ ಊರುಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಜಿಲ್ಲೆಗೆ ಭೇಟಿಯನ್ನು ಕೂಡ ಕೊಡ್ತಾರೆ. ಹಾಗೆಯೇ ಈಗ ಅದೇ ರೀತಿಯಲ್ಲಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಬಂದಂಥ ಪ್ರವಾಸಿಗರು ಇದೀಗ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಾಪಸ್ ತೆರಳ್ತಾ ಇರುವಂಥದ್ದು. ಆದರೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಂಥ ಪ್ರವಾಸಿಗರಿಗೆ ಇಲ್ಲಿಂದ ಕೈಮರ ಚೆಕ್ ಪೋಸ್ಟಿಂದ ತೆರಳಲಿಕ್ಕೆ ಒಂದು ಅನುಮತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಆದರೆ ಜಿಲ್ಲಾಡಳಿತ ಒಂದು ಸ್ಪಷ್ಟವಾಗಿ ಹೋಮ್ ಸ್ಟೇ ಮತ್ತು ರೆಸಾರ್ಟ್ನ ಮಾಲೀಕರಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಬುಕ್ಕಿಂಗ್ ಮಾಡ್ಕೊಂಡಂಥ ಪ್ರವಾಸಿಗರಿಗೆ ಗಿರಿ ಪ್ರದೇಶಕ್ಕೆ ತೆರಳಲಿಕ್ಕೆ ಅವಕಾಶವನ್ನು ಕೊಡಬಾರ್ದು, ಅವರು ಹೋಮ್ ಸ್ಟೇನಲ್ಲೇ ಇರಬೇಕು, ಹಾಗೆಯೇ ರೆಸಾರ್ಟ್ನಲ್ಲೇ ಇರಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆದರೂ ಬಂದಂಥ ಪ್ರವಾಸಿಗರು ಎಲ್ಲ ಒಂದು ಕಡೆ ಲಾಂಗ್ ವೀಕೆಂಡ್ ಹಾಗೆಯೇ ಕ್ರಿಸ್ಮಸ್ನ ಸವಿಯನ್ನು, ರಜದ ಸವಿಯನ್ನು ಸವಿಲಿಕ್ಕೆ ಪ್ರವಾಸಿ ತಾಣಗಳಿಗೆ ತೆರಳಿ ಇಲ್ಲಿನ ಸೌಂದರ್ಯವನ್ನು ಸವಿದು ವಾಪಸ್ ತೆರಳದಂಥ ಪ್ರವಾಸಿಗರಿಗೆ ಇದೀಗ ನಿರಾಸೆಯನ್ನು ಕೂಡ ಉಂಟಾಗ್ತಿರುವಂಥದ್ದು. ಆ ಪ್ರವಾಸಿ ತಾಣಗಳಿಗೆ ತೆರಳಿ ಅದರ ಸೌಂದರ್ಯವನ್ನು ಸವಿಯಲು ಆಗದೆ ಈಗ ನಿರಾಸೆಯಿಂದ ದೂರದ ಊರುಗಳಿಂದ ಬಂದಂಥ ಪ್ರವಾಸಿಗರು ವಾಪಸ್ ತೆರಳ್ತಾ ಇರುವಂಥದ್ದು. ಗಿರಿ ಪ್ರದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.